ಮಾಡಿದ್ದು ಹೋರಾಟ ಅವ್ರಿಗೂ ಕೂಡ ರೈಟ್ ಇದೆ. ಅವ್ರು ಕೂಡ ಝೀರೋ ಅವರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಕೊಡ್ತೇನೆ, ಅವ್ರಿಗೆ ಕೊಡ್ತೇನೆ. ಈಗ ಮಾತಾಡಿ ವಿಜಯನಂದ ಕೇಶವ. ಈಗ ನಾವು ಮುಖ್ಯಮಂತ್ರಿಗಳ ಪರವಾಗಿ ಒಬ್ಬರು ಕೊಡಿ, ನಾವು ಮಾತಾಡ್ತೇವೆ. ವಿಜಯನಂದ ಕೇಶವ ಮಾಡಿದ್ದಾರೆ, ಆಮೇಲೆ ಕೊಟ್ಟಿರೋದು ಕೊಡ್ತೇನೆ. ಕೊಡಿ ಅಧ್ಯಕ್ಷರೇ, ನಾನು ಎಲ್ಲರಿಗೂ ಅಧ್ಯಕ್ಷರೇ ಅವರು ಕೂಡ ಕೊಟ್ಟಿದ್ದಾರಲ್ಲ, 2 ನಿಮಿಷ ಮುಗಿಸ್ತಾರೆ. ಕೊಡ್ತೇನೆ ಅವರಿಗೆ. ಸಿಸಿ ಪಾಟೀಲ್ ಮಾತಾಡೋದೇ ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ ನೆಕ್ಸ್ಟ್ ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ನನ್ನ ಮಾದೇವಪ್ಪ ಸಾವ್ರನ್ನ ಹೋಗಿದ್ವಿ. ನಾವು ಸ್ವಾಮೀಜಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾನು ಹೇಳುವಂತದ್ದಿಷ್ಟೇ, ಏನು ಅಲ್ಲಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾವು ಹೋಗಿ ಬರುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದ್ ನಿಮಿಷ ಹೇಳ್ತೀನಿ. ಈ ತರ ಸರ್ಕಾರ ಮುಖ್ಯಮಂತ್ರಿಗಳು 10 ಜನ ಬರಬೇಕು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಏನ್ ಹೇಳಿದ್ರು ಅಂತಕ್ಕಂಥದ್ದು, ಏನ್ ಕರೆ ಕೊಟ್ಟರು ಅಂತಕ್ಕಂಥದ್ದು ದಯವಿಟ್ಟು ರೆಕಾರ್ಡಿಂಗ್ ಇರ್ತದೆ. ತಪ್ಪು ಸಂದೇಶ ಪ್ಲೇ ಮಾಡಿ. ಸುಧಾಕರ್ ಅಧ್ಯಕ್ಷರೇ, ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಏನೊಂದು ಪ್ರತಿಭಟನೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಏನೊಂದು ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಿತ್ರರಿಗೆ ನಿಮ್ಮಿಂದ ಕಲಿಬೇಕಾಗಿಲ್ಲ. ಏನ್ ಮಾತಾಡ್ತೀರಿ? ನೀವೇ ನನಗೆ ಹೇಳಕ್ ಬರ್ತೀರಿ? ಇದೇ ಮಾಡಿದೀನಿ, ಪ್ರಚೋದನೆ ಮಾಡಿದ್ದೆ. ಅದು ನನಗೆ ಹೇಳಿ, ಯಾವ ಜಾತಿ ಹುಟ್ಟಿನಿ, ಯಾವ ಜಾತಿ ಸಂಘಟನೆ ಮಾಡೀನಿ, ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ, ಏನ್ ಮಾಡಿಲ್ಲ ಕರೆಕ್ಟ್ ಗೊತ್ತಾಯ್ತಲ್ಲ. ನೋಡಿ, ಮಾತಾಡುವಾಗ ಸಮಾಧಾನದಿಂದ ಎಲ್ಲರಿಗೂ ಕೇಳುವಾಗೆ ಬೊಬ್ಬಾಗಿ ಏನು ಯಾರಿಗೂ ಕೂಡ ಅರ್ಥ ಆಗುದಿಲ್ಲ. ಮಾತಾಡಿ ಸುಖ ಇಲ್ಲ. ಏನ್ ಬೇಗ ಗಡಿಬಿಡಿ ಮಾಡಬೇಡಿ. ಟೈಮ್ ಕೊಡುವ ನಿಮ್ಗೆ. ಸಮಾಧಾನದಿಂದ ಆರಾಮದಲ್ಲಿ ಕರೆಕ್ಟ್ ಆಗಿ ಮಾತಾಡಿ, ಪಾಯಿಂಟ್ ಮಾತಾಡಿ. ನೆಕ್ಸ್ಟ್ ನೀವು ಸಿಸಿ ಪಾಟೀಲ್ ಅವರು. ಮಾನ್ಯ ಅಧ್ಯಕ್ಷರೇ, ಸಮಾಧಾನ. ಮೊನ್ನೆ 10ನೇ ತಾರೀಕಿನಂದು ನಡೆದಂತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ OBC ಮೀಸಲಾತಿ ಶಿಫಾರಸ್ತನ್ನು ಮಾಡೋ ಕುರಿತು ಹೋರಾಟ. ಇದು ನಿನ್ನೆ ಒಂದೇ ಹೋರಾಟ ನಡೆದಿಲ್ಲ ಮಾನ್ಯ ಅಧ್ಯಕ್ಷರೇ. ಕಳೆದ 3 ವರ್ಷದಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಸಮಾಜದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಏನೊಂದು ಘಟನೆ ನಡೆದಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಮ್ಮ ಬಂಧುಗಳು ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜ್ ಅಲ್ಲಿ ಪ್ರಚೋದನಕ್ಕೊಳಗಾಗಿ, ಯಾಕಂದ್ರೆ ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಪ್ರಶ್ನೆಯೇ ಬರೋದಿಲ್ಲ. ಹಿಂದೆ ನಾವು 2.5 ವರ್ಷವರೆಗೂ ಕೂಡ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಕೂಡ ಗಲಾಟೆಗಳು ಆಗಿಲ್ಲ. ನಾವು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದೀಗ ತಾನೇ ಒಂದು ಘಟನೆ ಹೇಳಿದ್ರೆ ಅವ್ರಿಗೆ ಮೊದಲು ಅದನ್ನ ಹೇಳ್ಬಿಟ್ಟು ನಾನು ಮುಂದುವರಿತೀನಿ. ಇಲ್ಲೇ ಸುವರ್ಣಸೌಧದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಾವು ಅವತ್ತು ಕೂಡ 5-6 ಲಕ್ಷ ಜನ ಸೇರಿದ್ವಿ. ಇದೇ ಆ ಕಡೆ ಇರುವಂತಹ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು. ಅವತ್ತು ಪಕ್ಷಾತೀತವಾದ ಹೋರಾಟ ಇತ್ತು. ಅವತ್ತು ಇದೇ ರೀತಿ ಹೋರಾಟ ಆದಾಗ ನಾವು ಮುತ್ತಿಗೆ ಹಾಕ್ಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಾಗ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತಾರೆ ನಮ್ಮ ಹತ್ರ. ಅವಾಗ ಇಲ್ಲಿರುವಂತ ನಾಯಕರು ಆ ಕಡೆ ಕೂತಿದಾರಲ್ಲ, ಅಲ್ಲಿ ಸಚಿವರಿದ್ರು, ಶಾಸಕರಿದ್ರು, ಅನೇಕ ಜನ, ನಾವು ಮಾಜಿ ಶಾಸಕರಿದ್ವಿ, ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು, ಅನೇಕ ಜನ ಇದ್ರು. ನಾವು ಮುಖ್ಯಮಂತ್ರಿಗಳು ಕರೀತಾರಂದ ತಕ್ಷಣನೇ ಗೌರವ ಕೊಟ್ಟು ಸುವರ್ಣಸೌಧಕ್ಕೆ ಬಂದು ಅವರ ಕಚೇರಿಯಲ್ಲೇ, ಅವರ ಒಂದು ಕಚೇರಿಯಲ್ಲಿ ಹೋಗಿ ಚರ್ಚೆ ಆಯ್ತು. ಚರ್ಚೆ ಆದಾಗ ಅಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ 5-6 ಮಂದಿ ಮುಂದೆ ಪ್ರಮಾಣ ಮಾಡಿದ್ರು. ಏನೋ ನೋಡಪ್ಪ, ಈ ಹೋರಾಟ ಇದು ಒಂದು ಉಗ್ರ ರೂಪ ತಾಳೋದು ಬೇಡ,
ಇದನ್ನ ಶಾಂತಿ ಸಮಾಧಾನದಿಂದ ಹೋರಾಟವನ್ನು ನಡೆಸ್ರಿ. ನಾನು ಖಂಡಿತವಾಗಿ ನಿಮಗೆ 2 ತಿಂಗಳಲ್ಲಿ ನಾ ಮೀಸಲಾತಿಯನ್ನು ಕೊಡುವಂತ ಏನು ವಿಚಾರವನ್ನು ಕೊಡ್ತೀನಿ ಅಂತ ಹೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾನು ಕೂಡ ಸಾಕ್ಷಿ ಇದ್ದೀನಿ. ಮಾಡಿ ಮುಂದೆ ನಾವು ಎಲ್ಲರೂ ಕೂಡಿ ವಾಪಸ್ ಹೋದ್ವಿ. ಮಾನ್ಯ ಅಧ್ಯಕ್ಷರೇ, ಹೋಗಿ ಆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಹೇಳಿದ್ವಿ ಜನರಿಗೆ, ನೋಡಪ್ಪ ಉಗ್ರರ ಸ್ವರೂಪವನ್ನು ಪಡೆಯುವಂಥದ್ದು ಬೇಡ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಿದ್ದಾರೆ, ತಾಯಿ ಹಾನಿ ಮಾಡಿ ಅಂತ ಯಾರು ಹೇಳಿಲ್ಲ ನಾವು. ಆಯ್ತು, ಮುಂದಕ್ಕೆ ಹೋಗಿ. ಅಲ್ಲ, ಅಲ್ಲಿ ಹೇಳಿ ನಾವು ಅವತ್ತು ಸಮಾಧಾನ ತಗೊಂಡು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿದ್ವಿ. Ashwavega English News. Coming soon. Your channel, your voice, your trust.